ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಜಕ್ಕನಕಟ್ಟಿ ಗ್ರಾಮದಲ್ಲಿ ಬುಧವಾರ ದಿನಾಂಕ 14/1/2026 ಸಂಜೆ ಭೀಮಸೇನ ಚಿತ್ರೀಕರಣವನ್ನು ಉದ್ಘಾಟನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮೀಣ ಯುವಕರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರೀಕರಣ ಬಿಡುಗಡೆ ಕಾರ್ಯಕ್ರಮವನ್ನು ಮಾನ್ಯರು ಆದ ಕಾಂಗ್ರೆಸ್ ಪಕ್ಷದ ಮುಖಂಡ ಮುನ್ನಾ ಅಹಮದ್ ಪಠಾಣ್, ಸಿಪಿಐ ಮುಖಂಡ ಅನಿಲ್ ಕುಮಾರ್ ರಾಠೋಡ್, ಸವಣೂರು ದಂಡಾಧಿಕಾರಿಗಳು ಆದ ರವಿ ಕೊರಗರ, ಹುಲಗೂರು ಪಿಎಸ್ಐ ಪರಶುರಾಮ್ ಕಟ್ಟಿಮನಿ ಮತ್ತು ದೇವರಗುಡ್ಡದ ಪವಾಡಗೂರು ಬಸಣ್ಣ ಅಜ್ಜರ್ ಮಾಸೂರ ಉದ್ಘಾಟಿಸಿದರು. ಚಿತ್ರದಲ್ಲಿ ಹೀರೋ ಪಾತ್ರವನ್ನ ಸಂತೋಷ್ ಇಂಗಳಗಿ ಮತ್ತು ಹೀರೋಯಿನ್ ಪಾತ್ರವನ್ನ ಸುಮಾನ್ ಮಾಳೆ ಅಭಿನಯಿಸಿದ್ದಾರೆ. ನಿರ್ದೇಶಕ ಸಂಜು ಶೆಟ್ಟಿ ಪಾತ್ರಧಾರಿಗಳು ಆದ ಪ್ರದೀಪ್, ಪ್ರವೀಣ್ ಮುಗಳಿ ಮತ್ತು ಲಕ್ಷ್ಮಣ್ ಮಾಗಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ಶಿವಾನಂದ ಮಾದರ್ ಅವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ದಲಿತ ಸಮಿತಿಯ ಅಧ್ಯಕ್ಷ ಬಸವರಾಜ ಕಟ್ಟಿಮನಿ, ದಲಿತ ಮುಖಂಡರು ನೀಲಪ್ಪ ಬಾಳಪ್ಪನವರ್, ಓಮನ್ ರೈಸ್ ಹಾಲರ್ ಇಂಡಿಯಾ ಪದಾಧಿಕಾರಿಗಳು ಹಾಗೂ ಸಮಾಜ ಸೇವಕರು ಆದ ನಿರಲ್ಕಟ್ಟಿ ಶಿವಾನಂದ ಮದರ್, ಅಂಜುಮನ್ ಕಮಿಟಿಯ ಪದಾಧಿಕಾರಿಗಳು, ಆಂಜನೇಯ ಯುವಕ ಕಮಿಟಿಯ ಅಧ್ಯಕ್ಷರು ರಮೇಶ್ ಪೂಜಾರ್ ಮತ್ತು ಪದಾಧಿಕಾರಿಗಳು, ಕಾಮಧೇನು ಬೇಕರಿ ಮಾಲೀಕರು ಸುಧೀರ್ ಲಮಾಣಿ, ಅಲ್ಪಸಂಖ್ಯಾತ ಮುಖಂಡ ಬಾಬರ್ ಸೇರಿ ಚಿಕ್ಕಮಲ್ಲೂರು ಗ್ರಾಮದಿಂದ 129 ಜನ ವೀರ ಹೋರಿ ಅಭಿಮಾನಿ ಬಳಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಭೀಮಸೇನ ಚಿತ್ರೀಕರಣದ ಅಭಿಮಾನಿಗಳು ಮತ್ತು ಜಕ್ಕನಕಟ್ಟಿ ಗ್ರಾಮದ ಸಾರ್ವಜನಿಕರು ಕಾರ್ಯಕ್ರಮದ ದೃಶ್ಯಾವಳಿಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರ ನೆರವು ಗ್ರಾಮೀಣ ಯುವಕರ ಪ್ರತಿಭೆಯನ್ನ ಪ್ರೋತ್ಸಾಹ ಮಾಡಿದೆ. ರವಿರಾಜ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.